ನಾನು ಅಲ್ಲಿ ಸೋಫಾ ಮೇಲೆ ಮಲ್ಕೊಂಡೆ, ನಿದ್ದೆ ಬರಲಿಲ್ಲ. ಅದಕ್ಕೆ ಇಲ್ಲಿ ಬಂದು ಮಲಗಿದೆ. ಈಗ ಸ್ವಲ್ಪ ನೆಮ್ಮದಿ ಅನಿಸ್ತಿದೆ. ಸರಿ, ಕಾಫಿ ಮಾಡ್ಕೊಡ್ಲಾ? ಬೆಳ್ಳಿ ಸ್ಪೆಷಲ್ ಕಾಫಿ ತಗೊಂಬ, ಸರಿನಾ? ಸರಿ ಮಾವ, 2 ನಿಮಿಷದಲ್ಲಿ ತರ್ತೀನಿ. ಒಳ್ಳೆ ಕತೆ. ಮಾಯಾ, ನಿನ್ ಕೈಲಿ ಏನೂ ಮಾಡೋಕ್ಕಾಗಲ್ಲ. ನೀನ್ ಬೆಳ್ಳಿ ಅದಕ್ಕೆ ಓವರ್ಟೇಕ್ ಮಾಡೋದಿರ್ಲಿ, ಅವ್ರ ಸಮಕ್ಕೂ ಬರೋಕ್ಕಾಗಲ್ಲ. ಬೆಳ್ಳಿ ಅದಕ್ಕೆ ಯಾವತ್ತಿದ್ರು ಮೇಲಿರ್ತಾರೆ, ನೀನ್ ಯಾವತ್ತು ಕೆಳಗೆ ಇರ್ತೀಯ. ಇನ್ಮೇಲಾದ್ರೂ ಇದನ್ನೆಲ್ಲ ಬಿಟ್ಟು ನಾರ್ಮಲ್ ಆಗಿರೋದು ಕಲಿ. ಇಲ್ಲ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡೋದಿರ್ಲಿ, ಕೌಂಟ್ಗೂ ಸಿಗ್ದಂಗೆ ಹೊರಟೋಗ್ತೀಯ. ಹುಷಾರ್. ಅದಕ್ಕೆ ಯಾರು ಬಂದಿದ್ದಾರೆ ಹೇಳಿ? ಯಾರು ಗೊತ್ತಾಗ್ತಿಲ್ವಲ್ಲ? ಯಾರು ಅಂತ ಗೊತ್ತಾಗ್ಲಿಲ್ವಾ? ಕಾರ್ತಿ, ಯಾವಾಗ್ಲೂ ಬಂದೆ, ಹೇಗಿದ್ಯಾ? ಸೂಪರ್ ಆಗಿದ್ದೇನೆ ಬೆಳ್ಳಿ. ಪ್ರೊಡ್ಯೂಸರ್ ಅಂತ ಹೇಳ್ಕೊಂಡು ರಾಜ್ ಅಂತ ಬಂದಿದ್ನಲ್ಲ, ಅವನಿಂದ ಇಂಡಸ್ಟ್ರಿಯಲ್ಲಿ ನನ್ನ ಮಾನ ಮರ್ಯಾದೆ ಎಲ್ಲ 3 ಕಾಸು ಹರಾಜಾಗೋದು. ಆದ್ರೆ ನಾನು ಅದನ್ನ ಅಲ್ಗೆ ಬಿಡ್ತೀನಾ? ಹುಡುಕಿದ್ದೀನಿ ಪ್ರೊಡ್ಯೂಸರ್ನ, ಅದೇ ಕತೆ ಹೇಳಿದ್ದೀನಿ, ಒಪ್ಸಿದ್ದೀನಿ, ಈಗ ಪ್ರೊಡ್ಯೂಸ್ ಮಾಡ್ತಾರಂತೆ. ಹೌದಾ? ತುಂಬಾ ಒಳ್ಳೇದು. ಅದಕ್ಕೆ ಒಂದು ಶಾರ್ಟ್ ಮೂವಿ ಮಾಡ್ಕೊಂಡು ಹೋಗೋಣ ಅಂತ ಬಂದಿ. ಅದಕ್ಕೆ ಹೇಳೋದು ಕಾರ್ತಿ, ದೇವ್ರು ಒಂದ್ ಕಿತ್ಕೊಂಡ್ರೆ ಇನ್ನೊಂದು ಕೊಟ್ಟೆ ಕೊಡ್ತಾನೆ ಅಂತ. ನಮ್ಗೆ ಇಟ್ಕೋಬೇಕಷ್ಟೆ. ಅವ್ನ್ ಶಾರ್ಟ್ ಫಿಲಮ್ಗೆ ನಿಮ್ ಸಹಾಯ ಬೇಕಂತೆ, ಅದಕ್ಕೆ ಬಂದಿದ್ದಾನೆ. ನಾನೇನ್ ಸಹಾಯ ಮಾಡಕ್ಕಾಗತ್ತೆ ಐಶು? ಒಂದ್ ಸೀನ್ ಕೊಡ್ತಾನೆ, ಅದನ್ನ ನೀವು ಆಕ್ಟ್ ಮಾಡಿದ್ರೆ ಅಣ್ಣ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಪ್ರೊಡ್ಯೂಸರ್ಗೆ ಕೊಡ್ತಾರೆ. ಪ್ರೊಡ್ಯೂಸರ್ಗೆ ಇಷ್ಟ ಆದ್ರೆ ಅವ್ರು ನೆಕ್ಸ್ಟ್ ಫಿಲಮ್ ಅಲ್ಲಿ ಅಣ್ಣಂಗೆ ಚಾನ್ಸ್ ಕೊಡ್ತಾರೆ. ಅದಕ್ಕೆ ಕಾರ್ತಿಗ್ ಒಳ್ಳೇದಾಗತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಐಶೋ ಕೊಡಿಲಿ, ಡೈಲಾಗ್ಸ್ ನಾನು ಕೊಡ್ತೀನಿ, ಸಿಚುವೇಶನ್ ನೀನು ಎಕ್ಸ್ಪ್ಲೈನ್ ಮಾಡು. ನಿಮ್ಮ ತಮ್ಮಂಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ, ಏನಾದ್ರೂ ತಲೆಹಾಟೆ ಮಾಡ್ತಾನೆ ಇರ್ತಾನೆ. ಅದಕ್ಕೆ ಶಾರ್ಟ್ ಫಿಲಮ್ ಅಲ್ಲಿ ನಿಮ್ ತರ ಒಬ್ರು ಹೀರೋಯಿನ್ ಇರ್ತಾರೆ. ಸರಿ, ಹಾಗೆ ನಿಮ್ ಉತ್ತಮ ಅವನ್ ತರ ಒಬ್ಬ ಹೀರೋನು ಇರ್ತಾನೆ. ಅರೆ, ಅಣ್ಣನ ಹೆಸರು ಹೇಳ್ತಿದ್ದಾಗೆ ನಾಚ್ಕೋತಿರೋದು ನೋಡು. ನಾನ್ ಹೀರೋಯಿನ್ ಆಗದೆ ಇದ್ರು ಮುತ್ತು ಮಾವ ಯಾವಾಗ್ಲೂ ಹೀರೋನೆ. ಅದು ಸರಿನೇ ಬಿಡಿ. ಸರಿ, ಮುಂದೆ ಹೇಳಿ. ಈಗ ಸಿಚುವೇಶನ್ ಹೇಗಿರುತ್ತೆ ಅಂದ್ರೆ, ನಮ್ ಹೀರೋಯಿನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರ್ತಾನೆ. ಆದ್ರೆ ಹೀರೋ ಮನೆಯಲ್ಲಿ ಬೇರೆ ಹುಡುಗಿ ಜೊತೆ ಮದ್ವೆ ಫಿಕ್ಸ್ ಆಗ್ಬಿಡುತ್ತೆ. ಆಗ ಹೀರೋ ನಮ್ಮ ಮುತ್ತಣ್ಣ ಸೀದಾ ಹೀರೋಯಿನ್ ಹತ್ರ ಬಂದು, ಅಂದ್ರೆ ನಿಮ್ಮ ಹತ್ರ ಬಂದು, ನೋಡು ಬೆಳ್ಳಿ, ಇಷ್ಟು ದಿನ ನಾವು ಪ್ರೀತಿಲಿ ಮೈ ಮರ್ತಿದ್ವಿ. ಆದ್ರೆ ನನಗೆ ಮನೆಯಲ್ಲಿ ಬೇರೆ ಹೆಣ್ಣು ಜೊತೆ ಮದುವೆ ಫಿಕ್ಸ್ ಮಾಡಿದ್ದಾರೆ. ನಿನ್ನ ನನ್ನ ಮರೆತು ಬೇರೆ ಹುಡುಗನ ಮದುವೆ ಆಗೋದು ಒಳ್ಳೇದು ಅಂತ ಹೇಳ್ತಾರೆ. ಆಗ ನೀವು ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಬೇಕು. ಆಮೇಲೆ ತುಂಬಾ ಕೋಪದಲ್ಲಿರ್ಬೇಕು. ಯಾವುದೇ ಕಾರಣಕ್ಕೂ ಅಣ್ಣನ್ ಬಿಡ್ಕೊಡ್ಬಾರ್ದು. ಓಕೆನಾ? ತಗೊಳ್ಳಿ, ಡೈಲಾಗ್ ನೋಡ್ಕೊಳ್ಳಿ. ಹಿಂಗೆ ಒಂದ್ ಚೂರು ಬಿಡ್ದಾಗ ಬಯಾಟ್ ಮಾಡ್ಕೊಳ್ಳಿ. ಅದಕ್ಕೆ ಅಣ್ಣ ಶೂಟ್ ಮಾಡ್ತಾನೆ, ನಾನ್ ಡೈರೆಕ್ಟ್ ಮಾಡ್ತೀನಿ, ನೀವ್ ಆಕ್ಟ್ ಮಾಡ್ಬೇಕು. ಓಕೆನಾ? ಓಕೆನಾ? ಇದೆಲ್ಲ ನನ್ನಿಂದ ಆಗಲ್ಲ. ಯಾಕಾಗಲ್ಲ? ಅದಕ್ಕೆ ಇದ್ರಲ್ಲಿ ಇರೋದನ್ನೆಲ್ಲ ಹಾಗೆ ಹೇಗೆ ಹೇಳೋದು? ನನ್ಗಿದೆಲ್ಲ ಬರಲ್ಲ. ಆಮೇಲೆ ಫಿಲ್ಮು ವೇಸ್ಟ್ ಆಗತ್ತೆ, ಕಾರ್ತಿಕ್ಗೂ ತೊಂದರೆ ಆಗತ್ತೆ. ನನ್ನಿಂದ ಅವನಿಗೆ ತೊಂದರೆ ಆಗೋದು ಬೇಡ. ಈಗ ಏನ್ ಮಾಡೋದು ಮತ್ತೆ? ಏನ್ ಮಾಡೋದು ಅಂದ್ರೆ ಡೈರೆಕ್ಟರ್ ಸ್ವಲ್ಪ ಟೈಮ್ ಬೇಕು. 1 ನಿಮಿಷ ಇರು. ಒಂದ್ ಕೆಲಸ ಮಾಡೋಣ, ಈ ಡೈಲಾಗ್ಸ್ ಕೊಡಿ,
ಒಂದು ವೇಳೆ ನೀವೇ ಸ್ಥಿತಿಲಿದ್ದಿದ್ರೆ ನಿಮ್ಮ ಮುತ್ತಣ್ಣಂಗೆ ಏನು ಹೇಳ್ತಾ ಇದ್ರಿ, ಹೇಗೆ ಕನ್ವಿನ್ಸ್ ಮಾಡ್ತಿದ್ರಿ? ಕರೆಕ್ಟ್ ಕಣೆ, ಕರೆಕ್ಟ್. ಬೆಳಿ, ಒಂಚೂರು ಹಾಗೆ ಫೀಲ್ ಮಾಡಿಕೊಂಡು ನಿನ್ನ ಮನಸ್ಸಲ್ಲಿರೋ ಭಾವನೆಗಳನ್ನೆಲ್ಲ ಹಾಗೆ ವ್ಯಕ್ತಪಡಿಸು. ಅದನ್ನು ನಾನು ರೆಕಾರ್ಡ್ ಮಾಡ್ಕೋತೀನಿ, ಅಲ್ಲಿಗೆ ಸಿನಿಮಾ ಮುಗಿಯುತ್ತೆ. ಸರಿ. ಸರಿ ಬೆಳಿ, ಆಗಿದ್ರೆ ನಾನು ರೆಕಾರ್ಡ್ ಮಾಡ್ಕೋತೀನಿ, ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನು ಹಾಗೆ ಹೇಳ್ಬಿಡು, ಓಕೆನಾ? ಜೀವನದಲ್ಲಿ ತುಂಬ ದುಃಖ ನೋಡಿರೋರು ಈ ಜಗತ್ತಲ್ಲಿ ಎಲ್ಲೇ ಹೋದರೂ ಜಯಿಸ್ತಾರಂತೆ. ನನಗೆ ನೋವೆಲ್ಲ ಹೊಸ್ತೇನಲ್ಲ ಮಾವ. ನಾನು ನಿಮಗೆ ಮಾತು ಕೊಟ್ಟಿದ್ದೆ, ಅದನ್ನು ಉಳಿಸ್ಕೋಬೇಕಾಗಿತ್ತು. ನೀವೇ ಬಂದು ಮಾಯಕನ ಹತ್ರ ಮಾತಾಡು, ನಂದು ಅವಳು ಮದುವೆ ನಡೆಸ್ಕೊಡು ಅಂತ ಜವಾಬ್ದಾರಿ ಕೊಟ್ರಿ. ಹಾಗಿದ್ಮೇಲೆ ನಾನು ಯಾವ ಭಯಲ್ಲಿ ಇಲ್ಲ ಅಂತ ಹೇಳಿ ಮಾವ. ಅದಕ್ಕೆ ಆಣೆ ಮಾಡಿದೆ. ರೆಡಿ. ರೋಲ್ ಆಕ್ಷನ್. ಅಷ್ಟು ಸುಲಭವಾಗಿ ಮರ್ತು ಬಿಡು ಅಂತ ಹೇಗೆ ಹೇಳ್ತೀರಾ ಮಾವ? ನಾನು ಮರೆತರು ನೀವು ನನ್ನ ಮರಿತೀರಾ? ಒಂದು ವೇಳೆ ಮರೆಯೋದೇ ಆದ್ರೆ ಇಷ್ಟು ದಿನ ಪ್ರೀತಿಸ್ತೀನಿ ಅಂತ ಹೇಳಿದ್ದು ಸುಳ್ಳ ಮಾವ? ನೀವು ನನ್ನ ಹೇಗೆ ಪ್ರೀತಿಸ್ತಿದ್ರೋ ಗೊತ್ತಿಲ್ಲ, ಆದರೆ ನನ್ನ ಮನಸ್ಸಿನ ತುಂಬ ನೀವೇ ಇದ್ದೀರಾ ಮಾವ. ನೀವೇ ಮನಸ್ಸಿಗೆ ಪ್ರೀತಿ ಹಂಚೋದು ಹೇಳ್ಕೊಟ್ಟಿದ್ದೀರೇ ಹೊರತು ನೋವು ಕೊಡೋದಲ್ಲ. ಹಾಗಂತ ನಾನು ನಿಮ್ಮನ್ನು ಬಲವಂತವಾಗಿ ಪಡ್ಕೋಬೇಕು ಅನ್ನೋದು ನನ್ನ ಆಸೆ ಅಲ್ಲ. ನಿಮಗೆ ಎಲ್ಲಿ ಪ್ರೀತಿ ಸಿಗತ್ತೆ ಅನ್ಸುತ್ತೋ ನೀವು ಅಲ್ಲಿರೋದೇ ಒಳ್ಳೆಯದು. ಎಲ್ಲರೂ ಪ್ರೀತಿನ ಗೆಲ್ಲೋದಕ್ಕಾಗಲ್ಲ, ಪ್ರೀತಿಲಿ ಸೋಲಬಹುದು. ನಂತರ ಮನ್ಸಾರೆ ಇಷ್ಟಪಟ್ಟಿದ್ದೆ, ಆದ್ರೆ ಇವತ್ತು ಆ ಪ್ರೀತಿ ಇಲ್ಲ. ಮನ್ಸಿಗೆ ತುಂಬಾ ಕಷ್ಟ ಆಗತ್ತೆ, ಒಪ್ಕೊಳ್ತೀನಿ. ಆದ್ರೆ ನನ್ನ ಹೃದಯಕ್ಕೆ ಹೇಗೆ ಅರ್ಥ ಮಾಡಿಸ್ಲಿ, ಹೇಗೆ ಅದನ್ನ ಸಮಾಧಾನ ಮಾಡಲಿ? ಒಂದಲ್ಲ ಒಂದಿನ ಆ ಪ್ರಶ್ನೆಗೆ ಉತ್ತರ ಸಿಗ್ಬೋದು. ಆದ್ರೆ ಅವತ್ತು ನಾನು ಆ ಮಾತೆಲ್ಲ ಕೇಳದೆ ಸೋಲನ್ನ ಒಪ್ಕೊಂಡಿರ್ತೀನಿ. ನಾನೀ ಮಾತೆಲ್ಲ ನೀವು ಸಿಗ್ತಿಲ್ಲ ಅನ್ನೋ ಕಾರಣಕ್ಕೆ ಹೇಳ್ತಿಲ್ಲ. ನೀವು ಎಲ್ಲೇ ಇದ್ರು ಹೇಗೆ ಇದ್ರು ಸುಖವಾಗಿರ್ಬೇಕು ಮಾವ. ಒಂದು ವಿಷಯ ನಿಜ, ನೀವು ಆರಾಮಾಗಿ ನನ್ನ ಮರೆತು ಬೇರೆಯವ್ರನ್ನ ಮದುವೆ ಆಗು ಅಂತ ಹೇಳ್ತೀರಾ. ಆದ್ರೆ ನನ್ನ ಮನಸ್ಸಲ್ಲಿ ನಿಮ್ಮನ್ನ ಬಿಟ್ರೆ ಬೇರೆಯವ್ರಿಗೆ ಜಾಗ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಹೂವು ಸುಗಂಧ ಬೇರೋದು ನಿಲ್ಲಿಸ್ಬೋದು, ಆ ಸೂರ್ಯ ಬೆಳಕು ಕೊಡೋದೇ ನಿಲ್ಲಿಸ್ಬೋದು. ಆದ್ರೆ ನನ್ನ ಮನಸ್ಸು ನಿಮ್ಮನ್ನ ಪ್ರೀತಿಸೋದನ್ನ ನಿಲ್ಸೋದಕ್ಕಾಗಲ್ಲ ಮಾವ. ಯಾಕಂದ್ರೆ ನಾನು ನಿಮ್ಮನ್ನ ಅಷ್ಟು ಹಚ್ಕೊಂಡಿದ್ದೀನಿ. ನನಗೆ ನೀವು ಬೇಕು ಮಾವ. ನನ್ನ ಇಡೀ ಜೀವನ ನೀವು ನನ್ನ ಜೊತೆಲೇ ಇರಬೇಕು. ನಿಮ್ಮ ಪ್ರೀತಿ ಸಿಗತ್ತೆ ಅಂದ್ರೆ ನಾನು ಎಷ್ಟು ವರ್ಷ ಬೇಕಾದರೂ ಕಾಯ್ತೀನಿ. ಆದ್ರೆ ದಯವಿಟ್ಟು ಮಾವ, ನಿಮ್ಮಿಂದ ದೂರ ಹೋಗು ಅಂತ ಮಾತ್ರ ನನಗೆ ಹೇಳಬೇಡಿ. ನಿಮ್ಮನ್ನ ಬಿಟ್ಟು ನನಗೆ ಬದುಕಕ್ಕಾಗಲ್ಲ. ಸೂಪರ್ ಸೂಪರ್.
ಸೂಪರ್ ಬೆಳ್ಳಿ, ತುಂಬಾ ಚೆನ್ನಾಗಿ ಮಾಡಿದೆ, ಸಾಲಾಗಿತ್ತು. ಅದಕ್ಕೆ ನೀವು ಅಣ್ಣನ ಇಷ್ಟೊಂದು ಇಷ್ಟಪಡ್ತೀರಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ಒಂದು ವೇಳೆ ಅಣ್ಣ ಈ ವಿಡಿಯೋ ನೋಡಿದ್ರೆ ನಿಮ್ಮನ್ನು ಇನ್ನೂ ತುಂಬ ಇಷ್ಟಪಡ್ತಾರೆ. ಅದಂತೂ 100ಕ್ಕೆ 100 ಸತ್ಯ. ಈಗ ಬೆಳ್ಳಿ ಆಡಿದ ಮಾತನ್ನೆಲ್ಲ ನಾನು ಮುತ್ತು ಮಾವನ ಮುಂದೆ ಆಡಿದ್ರೆ ಹೇಗಿರುತ್ತೆ ಅತ್ತಿಗೆ? ಮಾಯಾ, ನೀನು ಅನ್ಕೊಂಡ ಹಾಗೆ ಆಗತ್ತೆ. ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಆರಾಮಾಗಿರೋ. ಅಣ್ಣ ಬಂದ. ಮಾಯಾ, ನೀನೇನೋ ಅಣ್ಣನ ಮದುವೆ ಆಗಬೇಕು ಅಂತಿದ್ಯಾ? ಒಂದು ವೇಳೆ ಅಣ್ಣ ಬಂದು ನನ್ನನ್ನು ಮರ್ತು ಬಿಡು, ನೀನು ಬೇರೆ ಯಾರಾದ್ರೂ ಮದುವೆ ಆಗು ಅಂತ ಹೇಳಿದ್ರೆ ಏನು ಮಾಡ್ತೀಯಾ? ಮಾವ ನನ್ನ ಮರ್ತು ಬಿಡು ಅನ್ನೋದೇ ಆದರೆ ಅವರು ನನ್ನ ನಿಜವಾಗ್ಲೂ ಮರ್ತು ಬಿಡ್ತಾರಾ? ಸಾಧ್ಯನಾ? ಒಂದು ವೇಳೆ ಮರೆಯೋದೇ ಆದರೆ ಇಷ್ಟು ದಿನ ಪ್ರೀತಿಸ್ತೀನಿ ಅಂತ ಹೇಳಿದ್ದು ಸುಳ್ಳ ಅಂತ ಕೇಳ್ತೀನಿ. ಇಷ್ಟು ದಿನ ಹೇಗೆ ಪ್ರೀತಿ ಮಾಡಿದ್ರು ಗೊತ್ತಿಲ್ಲ, ಆದರೆ ನನ್ನ ಮನಸ್ಸಿನ ತುಂಬ ಮುತ್ತು ಮಾವನೇ ತುಂಬಿದ್ದಾರೆ. ಅದಕ್ಕೆ ಮನಸಾರೆ ಪ್ರೀತಿ ಮಾಡಿದೆ. ಆದರೆ ಇವತ್ತು ಆ ಪ್ರೀತಿ ಇಲ್ಲ ಅಂತ ಅವ್ರು ಹೇಳಿದ್ರೆ ಮನಸ್ಸಿಗೆ ತುಂಬ ಕಷ್ಟ ಆಗತ್ತೆ, ಒಪ್ಕೋತೀನಿ. ಆದರೆ ನನ್ನ ಹೃದಯಕ್ಕೆ ನಾನು ಏನಂತ ಉತ್ತರ ಕೊಡಲಿ? ಅದನ್ನು ಹೇಗೆ ಸಮಾಧಾನ ಮಾಡಲಿ? ಮುತ್ತು ಮಾವ ನನ್ನ ಪ್ರಾಣ, ನನ್ನ ಉಸಿರು. ಅವರಿಲ್ಲ ಅಂದರೆ ನನ್ನ ಜೀವನನೇ ಇಲ್ಲ. ಅದಕ್ಕೆ ಆದರೆ ಒಂದು ವಿಷಯ ನಿಜ, ಅದಕ್ಕೆ ನನ್ನ ಮನಸ್ಸಲ್ಲಿ ಮುತ್ತು ಮಾವ ಬಿಟ್ಟರೆ ಬೇರೆ ಯಾರಿಗೂ ಜಾಗ ಕೊಟ್ಟಿಲ್ಲ, ಕೊಡೋದು ಇಲ್ಲ. ನನಗೆ ಮುತ್ತು ಮಾವ ಬೇಕು. ನಾನು ಇಡೀ ಜೀವನ ಅವ್ರ ಜೊತೆಗೆ ಇರಬೇಕು. ಅವ್ರ ಪ್ರೀತಿ ಸಿಗೋದೇ ಆದರೆ ಎಷ್ಟು ವರ್ಷ ಬೇಕಾದರೂ ಕಾಯ್ತೀನಿ. ಇಲ್ಲ, ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀನಿ. ಅದಕ್ಕೆ ಮಾವ, ನೀವು ಯಾವಾಗ ಬಂದ್ರಿ ಮಾವ? ಶರ್ಮಿಳಾ ನಾನು ನಿನ್ನ ಮರ್ತ್ಬಿಡು ಅಂತ ಕೇಳಿದ್ರೆ ಏನು ಮಾಡ್ತೀಯ ಅಂತ ಕೇಳ್ತಿದ್ಲಲ್ಲ, ಆಗಲೇ ಬಂದೆ. ಅಂದರೆ ನಾನು ಇಷ್ಟೊತ್ತು ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ರೆ ಮಾವ? ಸಾರಿ ಮಾವ. ಅದು ಅದಕ್ಕೆ ಆ ಥರ ಕೇಳಿದಾಗ ನಂಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಮನಸ್ಸಲ್ಲಿರೋ ಅಷ್ಟು ಮಾತನ್ನ ಹೇಳಿಬಿಟ್ಟೆ. ನೀವು ಇಲ್ಲದೆ ಇದ್ರೂ ಹೇಗೆಲ್ಲ ಮಾತಾಡ್ಬಿಟ್ಟೆ. ನಾನು ನಿಮ್ಮನ್ನು ಎಷ್ಟು ಪ್ರೀತಿಸ್ತೀನಿ, ನಿಮ್ಮಲ್ಲಿ ಎಷ್ಟು ನಂಬಿಕೆ ಇಟ್ಟಿದ್ದೀನಿ ಅನ್ನೋದು ಇದರಲ್ಲೇ ಗೊತ್ತಾಗತ್ತೆ ಅಲ್ವಾ ಮಾವ? ನಿನಗೆ ನನ್ನ ಮೇಲೆ ಪ್ರೀತಿ ನಂಬಿಕೆ ಇದೆ, ಆದರೆ ನೀನು ಇಷ್ಟೊತ್ತು ಮಾತಾಡಿದ್ದು ನಿನ್ನ ಮಾತಲ್ಲ, ಬೇರೆ ಯಾರೋ ಮಾತಾಡಿದ್ನ ಹೇಳ್ತಿದ್ಯಾ ಅಂತ ನನಗನ್ಸ್ತಿದೆ. ನಾನು ಹೇಗೆ ಬೇರೆಯವ್ರ ಮಾತಿನ ನಂದು ಅಂತ ಹೇಳೋಕ್ಕಾಗತ್ತೆ ಮಾವ? ನೀವೇನು ಹೇಳ್ತಿದ್ದೀರಾ ನನಗೆ ಗೊತ್ತಾಗ್ತಿಲ್ಲ. ಇದು ನಿಜವಾಗ್ಲೂ ನಿನ್ನ ಮನಸ್ಸಿನ ಮಾತು ಅಂತಾನೆ ಹೇಳ್ತಿದ್ಯಾ? ಹೌದು ಮಾವ. ಯಾಕೆ ಡೌಟಾ? ಯಾಕೆ ಮಾವ ನಗ್ತಿದ್ದೀರಾ? ನೀನು ಇಷ್ಟೊತ್ತು ಹೇಳಿದ ಮಾತು ನಿಂದಲ್ಲ, ಬೆಳ್ಳಿದು. ನನ್ನ ಹೃದಯಕ್ಕೆ ಹೇಗೆ ಅರ್ಥ ಮಾಡಿಸ್ಲಿ? ಹೇಗೆ ಅದನ್ನ ಸಮಾಧಾನ ಮಾಡಲಿ? ಹೌದಣ್ಣ? ವಾವ್, ಬಿಳಿ, ಸೂಪರ್
ಬೆಳ್ಳಿ ಬೆಳ್ಳಿ ಶಾರ್ಟ್ ಫಿಲ್ಮ್ ರಿಹರ್ಸಲ್ ಮಾಡಬೇಕಾದ್ರೆ ಐಶುನು ಮತ್ತೆ ಕಾರ್ತಿ ವಿಡಿಯೋ ತೆಗೆದು ನನಗೆ ಕಳಿಸಿದ್ರು. ಅದು ನೋಡಿನೇ ನಾನು ಇಲ್ಲಿಗೆ ಬಂದಿದ್ದು. ಅಲ್ಲ ಮಾಯ, ಬೆಳ್ಳಿ ಮಾತಾಡೋದನ್ನ ಕೇಳಿ ನೀನು ಹೇಳೋವಂಥದ್ದು ಏನಾಗಿದೆ? ನಿಂದು ಅಂತ ಫೀಲಿಂಗ್ಸ್ ಇಲ್ವಾ? ಇನ್ನೊಬ್ರನ್ನ ಕಾಪಿ ಹೊಡೆಯೋದು ಎಷ್ಟು ಮಟ್ಟಿಗೆ ಸರಿ? ನಿನಗೆ ನನ್ನ ಮೇಲೆ ಪ್ರೀತಿ ನಂಬಿಕೆ ಇದೆಯಾ ಅಥವಾ ಬೆಳ್ಳಿ ನೋಡಿ ನಿನಗೆ ಬರ್ತಿದ್ಯಾ ಅನ್ನೋದೇ ನನಗೆ ಡೌಟು. ಹಾಗೇನಿಲ್ಲ ಮಾವ. ನೀನು ಬೆಳ್ಳಿ ಆಗ್ಬೇಕಾಗಿಲ್ಲ, ಅವಳು ಮಾಯ ಆಗ್ಬೇಕಾಗಿಲ್ಲ. ನಿಮ್ಮ ಸ್ವಂತಿಕೆನ ಉಳಿಸ್ಕೊಂಡೋದ್ರೆ ಅಷ್ಟೇ ಸಾಕು. ಈ ರೀತಿ ಇನ್ನೊಬ್ರ ಥರ ಇರಬೇಕು, ಇನ್ನೊಬ್ರ ಥರ ನಡ್ಕೋಬೇಕು ಅನ್ನೋದನ್ನ ಬಿಟ್ರೆ ಮೊದಲು ನೀನು ಖುಷಿಯಾಗಿರ್ತೀಯ, ಆಮೇಲೆ ನಿನ್ನ ಸುತ್ತಮುತ್ತ ಇರೋರನ್ನ ಖುಷಿಯಾಗಿರ್ತೀಯ. ಇಲ್ಲ ಅಂದರೆ ನಾನು ಯಾಕೆ ಅವ್ರ ಥರ ಇಲ್ಲ, ನಾನು ಯಾಕೆ ಅವ್ರ ಥರ ನಡ್ಕೊಳ್ತಿಲ್ಲ ಅಂತ ನೀನೇ ಕಷ್ಟಪಡಕ್ಕೆ ಹೋಗ್ತೀಯ. ಆಮೇಲೆ ನೀನೇ ಬೇಜಾರು ಮಾಡ್ಕೊಳ್ತೀಯ. ಇದೆಲ್ಲ ಬೇಕಾ ಮಾಯ? ಲೈಫ್ನ ನಿನ್ನ ಆ್ಯಂಗಲಲ್ಲಿ ನೋಡು, ಬೇರೆಯವ್ರ ದಾರಿಲಿ ಹೆಜ್ಜೆ ಇಡಕ್ಕೆ ಹೋಗ್ಬೇಡ. ನಿಂದು ಅಂತ ಒಂದು ದಾರಿ ಇದೆ, ಅಲ್ಲಿ ಖುಷಿಯಾಗಿ ಜರ್ನಿ ಮಾಡು, ತಿಳಿತಾ? ಮಾಯಾ, ನಮ್ಮಿಬ್ರು ಮದುವೆ ಖಂಡಿತವಾಗ್ಲೂ ನಡೆಯುತ್ತೆ, ಅದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ. ಕಾರಣ ಇಲ್ಲದೆ ಬೆಳ್ಳಿನ ಸೋಲ್ಸಕ್ಕೆ ಹೋಗಿ ನೀನು ಸೋಲ್ತಿದ್ಯಾ ಅಷ್ಟೇ. ಇನ್ಮೇಲೆ ಅದು ಇದೆಲ್ಲ ಬಿಟ್ಟು ನೆಮ್ಮದಿಯಾಗಿರೋದನ್ನ ಕಲಿ, ತಿಳಿತಾ? ಬೆಳ್ಳಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ಯಾ. ಇನ್ನೊಂದು ವಿಡಿಯೋ ಮಾಡೋಣ ಬಾ. ಮೇಡಮ್, ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ, ಆದ್ರೆ ಎಮೋಷನ್ ಸ್ವಲ್ಪ ಜಾಸ್ತಿ ಆಯ್ತು, ಓವರ್ಫ್ಲೋ ಆಗೋಯ್ತು. ಅಳುನ ಖಾಲಿ ಮಾಡ್ಕೋಬೇಡಿ, ಆ ಕಣ್ಣೀರು ಹಂಗೆ ಇರಲಿ. ನೆಕ್ಸ್ಟ್ ಸಿನಿಮಾಗೆ ಬೇಕಾಗುತ್ತೆ. ನೆಕ್ಸ್ಟ್ ಸಿನಿಮಾ ನೀವೇ ಹೀರೋಯಿನ್. ಬಾ ಬೆಳ್ಳಿ, ಹೋಗೋಣ ಬಾ.